Hello everyone, welcome to some Magna classes. Let us see question number 52 of chapter 4, laws of motion. Describe our walking in terms of Newton's third law of motion. Newton's third law of motion ಮೇಲೆ ನಾವು ವಾಕಿಂಗ್ ಏನಿದೆ ಅಲ್ಲ ನಾವು ನೆಲದಲ್ಲಿ ಏನ್ ನಡೀತೀವಲ್ಲ ಅದನ್ನ ಎಕ್ಸ್ಪ್ಲೇನ್ ಮಾಡೋಣ. What is Newton's third law of motion? According to Newton's third law of motion, for every action there is equal and opposite reaction ಅಂತ ಹೇಳ್ತಾರೆ. ಹಾಗಿದ್ರೆ ಇದಕ್ಕೆ ನಾವು ವಾಕ್ ಮಾಡೋದಕ್ಕೆ ಏನ್ ಸಂಬಂಧ? ನೀವು ಟ್ರಾಂಪೋಲಿನ್ ನೋಡಿರ್ತೀರಿ ಅಲ್ವಾ? ನೀವು ಜಂಪ್ ಮಾಡಿದ ತಕ್ಷಣ ಅದ್ರ ಮೇಲೆ ಅದು ನಿಮ್ಮನ್ನ ಮತ್ತೆ ಮೇಲ್ ಹಾರಿಸುತ್ತೆ ಅಲ್ವಾ? ನೋಡಿರ್ತೀರಲ್ಲ, ಗೇಮ್ ಆಡುವಾಗ ಅದನ್ನ ಆಡಿರ್ಬೋದು ಪಾರ್ಕ್ ಅಲ್ಲಿ ಎಲ್ಲ. ಅದೇ ತರ ಇಲ್ಲಿ ಹೇಗೆ ನೀವು ಆ ಟ್ರಾಂಪೋಲಿನ್ ಮೇಲೆ ಬಿದ್ರೆ ಅದ್ ನಿಮ್ಮನ್ನ ವಾಪಸ್ ಪುಷ್ ಮಾಡಿ ಮೇಲ್ ಕಳಿಸುತ್ತೆ. ಇಲ್ಲಿ ಅರ್ಥ ಕೂಡ ಅದೇ ತರ ಮಾಡ್ತಾ ಇದೆ, ಬಟ್ ನಮ್ಗೆ ಅದು ಗೊತ್ತಾಗ್ತಾ ಇಲ್ಲ ಹೇಗೆ. ವೆನ್ ವಿ ವಾಕ್ ಆನ್ ದ ಗ್ರೌಂಡ್ ಆರ್ ರೋಡ್, ಅವರ್ ಫೂಟ್ ಪುಷಸ್ ದ ಗ್ರೌಂಡ್ ಬ್ಯಾಕ್ವರ್ಡ್. ನಮ್ ಫೂಟ್ ಏನ್ ಮಾಡಿದ್ದೆ, ಗ್ರೌಂಡ್ ಅನ್ನ ಪುಷ್ ಮಾಡುತ್ತೆ. ದಿಸ್ ಇಸ್ ಆಕ್ಷನ್, ಇದು ಆಕ್ಷನ್ ಆಯ್ತು. ಹಾಗಿದ್ರೆ ರಿಯಾಕ್ಷನ್ ಏನಿದೆ? ದ ಗ್ರೌಂಡ್ ಪುಷಸ್ ಅವರ್ ಫೂಟ್ ಫಾರ್ವರ್ಡ್. ಈ ಗ್ರೌಂಡ್ ಏನ್ ಮಾಡುತ್ತೆ, ನಮ್ಮ ಫೂಟ್ ಅನ್ನ ಫಾರ್ವರ್ಡ್ ಪುಷ್ ಮಾಡುತ್ತೆ. ಇದು ರಿಯಾಕ್ಷನ್. ಅದಕ್ಕೆ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ದಸ್ ದ ಫಾರ್ವರ್ಡ್ ರಿಯಾಕ್ಷನ್ ಎಕ್ಸರ್ಟೆಡ್ ಬೈ ದ ಗ್ರೌಂಡ್ ಆನ್ ಅವರ್ ಫೂಟ್ ಮೇಕ್ಸ್ ಅಸ್ ವಾಕ್ ಫಾರ್ವರ್ಡ್. ಹಾಗಾಗಿ ನಾವು ಮುಂದ್ಗಡೆ ಹೋಗ್ಲಿಕ್ಕೆ ಸಾಧ್ಯ ಇದೆ. ಈ ರಿಯಾಕ್ಷನ್ ಏನಿದೆ, ಫಾರ್ವರ್ಡ್ ರಿಯಾಕ್ಷನ್ ಎಕ್ಸರ್ಟೆಡ್ ಬೈ ದ ಗ್ರೌಂಡ್ ಏನಿದೆ, ನಮ್ಮ ಕಾಲ ಮೇಲೆ ಏನ್ ಮಾಡ್ತಿರ್ತಾರೆ, ನಮ್ಮ ಪಾದ ಮೇಲೆ, ಅದರಿಂದ ನಾವು ಮುಂದ್ಗಡೆ ಹೆಜ್ಜೆ ಇಟ್ಕೊಂಡು ನಡ್ಕೊಂಡು ಹೋಗ್ಬಹುದು. ಥ್ಯಾಂಕ್ ಯು.